ಮ್ಯಾಮ್ ತಗೊಳ್ಳಿ, ಸೈನ್ ಮಾಡಿದೆ. ನಿಮ್ಮಪ್ಪ ಸೈನು ಬೇಕಮ್ಮ? ಮ್ಯಾಮ್ ನನಗೆ ಅಪ್ಪ ಇಲ್ಲ. ಓ ಹೌದಾ, ಪರವಾಗಿಲ್ಲ, ನಿಮ್ಮಮ್ಮ ಕೈಯಲ್ಲಿ ಸೈನ್ ಮಾಡಿಸ್ಕೊಂಬ. ಒಂದು ನಿಮಿಷ ಇರಿ, ಬಂದೆ. ಲಾವಣ್ಯ, ಮನೆ ರೇಷನ್ ಖಾಲಿ ಆಗಿಬಿಟ್ಟಿದೆ, ಬಾ ಹೋಗಿ ತೊಗೊಂಬರೋಣ. ಅಮ್ಮ, ನನಗೆ ಸ್ಯಾಲರಿ ನಾಳೆ ಕ್ರೆಡಿಟ್ ಆಗೋದು. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊ, ನಾಳೆ ಸಾಯಂಕಾಲ ಹೋಗಿ ನಾವು ರೇಷನ್ ತೊಗೊಂಬಿಡೋಣ. ಹ್ಞೂ, ಅದು ಪರವಾಗಿಲ್ಲ ಬಿಡು. ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ಎಲ್ಲ ಕಟ್ಟೋದಿದೆ, ಕಟ್ಬಿಡಮ್ಮ ನಾಳೆ, ಮರ್ತೋಗ್ಬೇಡ. ಹ್ಞೂ, ನಾಳೆ ಕಟ್ತೀನಿ. ಕಾವ್ಯ, ನೆಕ್ಸ್ಟ್ ವೀಕ್ ನಿನ್ನ ಮದುವೆ ಆಗ್ತಿದೆ, ತುಂಬ ಖುಷಿನಾ? ಖುಷಿನೇ, ಆದರೆ ನನ್ನ ಫ್ಯಾಮಿಲಿನ ಮಿಸ್ ಮಾಡ್ಕೊತೀನಿ, ಎಸ್ಪೆಷಲಿ ನನ್ನ ಡ್ಯಾಡ್ನ. ನನ್ನ ಡ್ಯಾಡ್ ಬಂದು ನನ್ನ ಲೈಫಲ್ಲಿ ಬೆಸ್ಟ್ ಪರ್ಸನ್ ಆಗಿದ್ರು. ಇವಾಗ ಅವ್ರನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅಂದರೆ ನಂಗೆ ತುಂಬ ಬೇಜಾರಾಗ್ತಾಯಿದೆ ಅಲ್ಲೇ. ಮತ್ತು ನಿನಗೆ ಇನ್ನೊಂದು ಗೊತ್ತಾ, ನಮ್ಮ ಅಪ್ಪ ನನಗೋಸ್ಕರ ಗೋಲ್ಡ್ ನೆಕ್ಲೆಸ್ ಎಲ್ಲ ಕೊಡಿಸಿದ್ದಾರೆ ಅಲ್ಲೇ. ಸರಿ, ನನ್ನ ಬಗ್ಗೆ ಬಿಡು, ನೀನು ಯಾವಾಗ ಮದುವೆ ಆಗ್ತೀಯಾ? ನನ್ನ ಮದುವೆ ಸದ್ಯಕ್ಕಿಲ್ಲಪ್ಪ, ಫಸ್ಟು ನಮ್ಮಮ್ಮನ ನೋಡ್ಕೊಬೇಕು. ಈ ಡ್ರೆಸ್ ಇಷ್ಟು ಚೆನ್ನಾಗಿದೆ ಅಲ್ವಾ, ಆದರೆ ತೊಗೊಳಕ್ಕಾಗಲ್ಲ. ನಾಳೆ ರೇಷನ್ ತೊಗೊಬೇಕು, ಕರೆಂಟ್ ಬಿಲ್, ವಾಟರ್ ಬಿಲ್ ಎಲ್ಲ ಕಟ್ಟಬೇಕು. ಇದು ಕಟ್ಟೋಶಲ್ಲೇ ನನ್ನ ಅರ್ಧ ಸ್ಯಾಲರಿ ಖಾಲಿ ಆಗಿಬಿಟ್ಟಿರುತ್ತೆ. ಇನ್ನು ದಿನ ಖರ್ಚಿಗೆ ನನಗೆ ಕಾಸು ಬೇಕು. ನಮ್ಮಪ್ಪ ಇದ್ದಿದ್ರೆ ಈ ಕಷ್ಟ ಎಲ್ಲ ನನಗೆ ಏನೂ ಗೊತ್ತಾಗ್ತಾ ಇದ್ದಿಲ್ಲ. ನಮ್ಮ ಅಪ್ಪನೇ ಇಲ್ಲ ನೋಡ್ಕೊಂಡ್ಬಿಡ್ತಾಯಿದ್ರು. ಮತ್ತು ನಾನು ಹೈಯರ್ ಸ್ಟಡೀಸು ಮಾಡ್ಬೋದಾಯಿತು. ಈ ಥರ ಎಲ್ಲ ಕೆಲಸ ಹೋಗೋದು ಬೇಕಾಗಿದ್ದಿಲ್ಲ.